ಬನ್ನಿ ನಾವೇ ತಯಾರಿಸಿ ಸವಿಯೋಣ ಮಾವಿನ ಹಣ್ಣಿನ ರಸಾಯನ. ಮಾವಿನ ಹಣ್ಣಿನ ರಸಾಯನ ಮಾಡೋ ಸುಲಭ ರೆಸಿಪಿ ಇಲ್ಲಿದೆ ನೋಡಿ. ಈ ಮಾವಿನ ಹಣ್ಣಿನ ರಸಾಯನ ಇದೆಯಲ್ಲ, ಇದ್ರ ಜೊತೆಗೆ ಬೇಳೆ ಹೋಳಿಗೆ ಸರಿಯಾದ ಕಾಂಬಿನೇಷನ್, ಬೆಸ್ಟ್ ಕಾಂಬಿನೇಷನ್. ಮಾವಿನ ಹಣ್ಣಿನ ಸೀಸನ್. ಈ ಮಾವಿನ ಹಣ್ಣಿನ ಸೀಸನ್ನಲ್ಲಿ ನೀವು ರಸಾಯನ ಮಾಡಿ ಹೋಳಿಗೆ ಜೊತೆ ತಿನ್ನಲಿಲ್ಲ ಅಂದರೆ ಈ ವರ್ಷದ ಮಾವಿನ ಹಣ್ಣಿನ ಸೀಸನ್ನನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಂಡಿಲ್ಲ ಅಂತಲೇ ಆಗುತ್ತೆ ನೋಡಿ. ಒಳ್ಳೆ ಮಾವಿನ ಹಣ್ಣನ್ನು ಆಯ್ಕೆ ಮಾಡಿ ಅದನ್ನು ತೊಳೆದು ಅದರ ಸಿಪ್ಪೆನ ತೆಗೆದು ಒಂದು ಕಡೆ ಇಟ್ಕೊಳ್ಳಿ. ನಂತರ ಈ ತಿರುಳಿನ ಜೊತೆ ಗೊರಟಿನ ಜೊತೆ ಇರೋವಂಥ ಮಾವಿನ ಹಣ್ಣಿನಿಂದ ಗೊರಟನ್ನು ಬೇರ್ಪಡಿಸ್ಬೇಕು. ಆಮೇಲೆ ಇಂಥದ್ದೊಂದು ಕುಟಣಿ ತಗೊಳ್ಳಿ, ಅದರಲ್ಲಿ ಏಲಕ್ಕಿನ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ಮಿಕ್ಸಿ ಅದರಲ್ಲೆಲ್ಲ ಮಾಡಿದರೆ ಅದರ ಅರೋಮ ಈ ಕುಟ್ಟದಷ್ಟು ಚೆಂದಾಗಿ ಬರೋದಿಲ್ಲ. ಹಾಗಾಗಿ ಏಲಕ್ಕಿಗಳನ್ನು ಇಂತಹ ಕಲ್ಲಿನಲ್ಲಿ ಕುಟ್ಟಿದ್ರೆ ಮಾತ್ರ ಅದರ ರುಚಿ ಮತ್ತೆ 10 ಪಟ್ಟು ಜಾಸ್ತಿ ಆಗುತ್ತೆ. ನಂತರದಲ್ಲಿ ಗೊರಟನ್ನು ತೆಗೆದು ಈ ತಿರುಳನ್ನು ಸರಿಯಾಗಿ ಮಿಶ್ರ ಮಾಡ್ಕೊಳ್ಳಿ. ಇದಕ್ಕೆ ಬೆಲ್ಲ ಸೇರಿಸ್ಬೇಕು. ನಾನು ಮಲೆನಾಡಿನ ಸಾಂಪ್ರದಾಯಿಕವಾದಂಥ ಆಲೆಮನೆ ಬೆಲ್ಲ, ಅದು ಸೊರಬ ತಾಲೂಕಿನ ಬೆಲ್ಲನ ಖರೀದಿ ಮಾಡ್ತಂದು ಇಟ್ಕೊಂಡಿದ್ದೀನಿ. ತೂಗೂರು ಅಂತ ಅಲ್ಲಿನ ಬೆಲ್ಲ. ಅದು ಸಾವಯವ ಮಾದರಿನಲ್ಲಿ ದೇಸಿ ತಳಿ ಕಬ್ಬಿನಲ್ಲಿ ತಯಾರಿಸಿದ ಬೆಲ್ಲ. ಬೆಲೆ ಜಾಸ್ತಿ ಆದರೂ ಕೂಡ ಅದನ್ನು ನಾನು ಖರೀದಿ ಮಾಡ್ತಂದು ಇಟ್ಕೊಂಡಿದ್ದೀನಿ. ಈ ಬೆಲ್ಲದ ಅರೋಮನೆ ಬೇರೆ, ಇದರ ರುಚಿನೇ ಬೇರೆ. ಇದು ಮಲೆನಾಡಿಗರಿಗೆ ಮಾತ್ರ ಗೊತ್ತು. ಅದು ಸಕ್ಕರೆಗಿಂತ 4 ಪಟ್ಟು ಜಾಸ್ತಿ ಈ ಬೆಲ್ಲದ ಬೆಲೆ. ಈ ಬೆಲ್ಲನ ಏನು ಮಾವಿನ ಹಣ್ಣಿನ ತಿರುಳಿದೆ ಅದಕ್ಕೆ ಜೊತೆಗೆ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಸಿಹಿ ಬೇಕು ಅಷ್ಟು ಹಾಕ್ಕೋಬೇಕು. ಸಕ್ಕರೆನೂ ಕೂಡ ನೀವು ಹಾಕ್ಕೊಂಡು ಇದನ್ನು ಮಾಡ್ಬೋದು. ಆದರೆ ಸಕ್ಕರೆಯಲ್ಲಿ ಇಷ್ಟು ಚೆಂದ ಬಣ್ಣ ಬರಲ್ಲ. ಇನ್ನು ಇದಕ್ಕೆ ಕುಟಣಿನಲ್ಲಿ ಕುಟ್ಟಿದಂಥ ಏಲಕ್ಕಿ ಪುಡಿ ಮಿಶ್ರ ಮಾಡಿ ಇದನ್ನು ರಸಾಯನನ ಚೆನ್ನಾಗಿ ಮಿಶ್ರ ಮಾಡಿ. ಅದು ಬೆಲ್ಲ ಎಲ್ಲ ಕರಗಿ ಮಾವಿನ ಹಣ್ಣಿನ ಜೊತೆಗೆ ಸೇರುತ್ತೆ. ಸುತ್ತಲೂ ಏಲಕ್ಕಿಯ ಘಮ ಘಮ ಮತ್ತು ಮಾವಿನ ಹಣ್ಣಿನ ಪರಿಮಳ, ಬೆಲ್ಲದ ಪರಿಮಳ ಸೇರಿ ವಿಶಿಷ್ಟವಾದ ಒಂದು ಅರೋಮ ಉಂಟಾಗುತ್ತೆ. ತಟ್ಟೆನಲ್ಲಿ ಹೋಳಿಗೆ ರೆಡಿ ಇದೆ, ಬೇಳೆ ಹೋಳಿಗೆ. ಅದಕ್ಕೆ ನಿಮಗೆ ಬೇಕಾದಷ್ಟು ಈ ರಸಾಯನವನ್ನು, ಮಾವಿನ ಹಣ್ಣಿನ ರಸಾಯನ ಮಿಶ್ರ ಮಾಡ್ಕೊಳ್ಳಿ. ಇದನ್ನು ನಿಮಗೆ ಯಾವ ರೀತಿ ತಿಂತೀರೋ ಆ ರೀತಿ ತಿನ್ನಿ. ಇದರ ರುಚಿನೇ ಬೇರೆ. ಇದೊಂದು ವಿಶೇಷವಾದಂಥ ಒಂದು ತಿಂಡಿ. ಇದು ಈ ಸಿಹಿ ತಿಂಡಿ ಏನಿದೆ, ಇಂದ್ರಲೋಕದಿಂದಲೇ ಬಂದಂಥ ಒಂದು ರಾಜಭೋಗ ಅನಿಸಿದೆ. ಹೇಗಿದೆ ಗೊತ್ತಾ? ನಂಬರ್ 1.